ವಿರಾಜಪೇಟೆ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ಅವರ 50ನೇ ಹುಟ್ಟುಹಬ್ಬವನ್ನು ದಾಪಕ್ಲು ಬ್ಲಾಕ್ ಕಾಂಗ್ರೆಸ್ ಪದಾಧಿಕಾರಿಗಳು ವಿಶೇಷ ಚೇತನ ಮಕ್ಕಳೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಿದರು. ದಾಪಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ. ಇಸ್ಮಾಯಿಲ್ ಅವರ ನೇತೃತ್ವದಲ್ಲಿ ದಾಪಕ್ಲುವಿನ ಪುನಶ್ಚೇತನ ಚಾರಿಟೇಬಲ್ ಟ್ರಸ್ಟಿಗೆ ಭೇಟಿ ನೀಡಿ ವಿಶೇಷ ಚೇತನ ಮಕ್ಕಳಿಗೆ ಮಧ್ಯಾಹ್ನದ ವಿಶೇಷ ಉಪಹಾರವನ್ನು ವಿತರಿಸಿ ಶಾಸಕ ಪೊನ್ನಣ್ಣ ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರಾದಂತಹ ಎಸ್ ಪೊನ್ನಣ್ಣ ಅವರು ಮುಖ್ಯಮಂತ್ರಿ ಕಾನೂನು ಸಲಹೆಗಾರರು ಅವರ 50ನೇ ವರ್ಷ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಒಂದು ವಿಶೇಷ ಕಾರ್ಯಕ್ರಮವನ್ನು ವಿರಾಜಪೇಟೆ ವಿಧಾನ ಕ್ಷೇತ್ರದ 58 ಗ್ರಾಮ ಪಂಚಾಯಿತಿಗಳಲ್ಲಿ ನಡೆಸಿದರೆ, ಅದೇ ರೀತಿ ನಾಪೋಕ್ಲು ವ್ಯಾಪ್ತಿಯ ಬ್ಲಾಕ್ ಅಧ್ಯಕ್ಷರಾದಂತಹ ಇಸ್ಮಾಯಿಲ್ ರವರ ನೇತೃತ್ವದಲ್ಲಿ ಈ ದಿನ ವಿಶೇಷ ಚೇತನ ಮಕ್ಕಳು ಚಾರಿಟೇಬಲ್ ಪುನಶ್ಚೇತನ ಟ್ರಸ್ಟ್ ಎನ್ನುವ ಸಂಸ್ಥೆಯನ್ನು ದಿವ್ಯಮಂದಪ್ಪನವರು ನಡೆಸಿದ್ದಾರೆ. ಅದರ ಪೊನ್ನಣ್ಣನವರ ಜನ್ಮದಿನದ ಪ್ರಯುಕ್ತ ಮಕ್ಕಳಿಗೆ ಒಂದು ವಿಶೇಷವಾದ ಅಂತಹ ಒಂದು ಊಟೋತ್ಪನ್ನ ವ್ಯವಸ್ಥೆಯನ್ನು ಮಾಡಿ ಇನ್ನು ಮುಂದಕ್ಕೂ ಪುನಶ್ಚೇತನ ಟ್ರಸ್ಟ್ ಯಶಸ್ವಿ ಆಗಬೇಕು. ಅದೇ ರೀತಿ ಪೊನ್ನಣ್ಣನವರ ಏನು 50 ವರ್ಷಗಳನ್ನು ಕಳೆದಿದ್ದಾರೆ, ಇನ್ನು ಮುಂದಕ್ಕೂ ಅವರಿಗೆ ಸರ್ವಶಕ್ತನಾದ ಭಗವಂತ ಆಯುಷ ಆರೋಗ್ಯವನ್ನು ನೀಡಿ ರಾಜಕೀಯದಲ್ಲಿ ಉನ್ನತ ಪದವಿಗೆ ಏರಬೇಕು ಅಂತೇಳಿ ಪುನಶ್ಚೇತನ ಟ್ರಸ್ಟ್ನ ಪರವಾಗಿ ಅವರಿಗೆ ಶುಭ ಹಾರೈಸ್ತಾ ಇದ್ದೇವೆ. ಈ ಸಂದರ್ಭ ನಾಪಕ್ಲು ವಲಯ ಅಧ್ಯಕ್ಷ ಮಾಚೆಟ್ಟಿರ ಕುಸು ಕುಶಾಲಪ್ಪ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವನಜಾಕ್ಷಿ, ಉಪಾಧ್ಯಕ್ಷೆ ಹೇಮಾವತಿ, ಟ್ರಸ್ಟ್ನ ಸಂಚಾಲಕಿ ಬಾಳೆಯಡ ದಿವ್ಯಾಮಂದಪ್ಪ, ಪಂಚಾಯಿತಿ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಬೇಕಾದ್ರೆ ಕೇಳ್ಕೋಬೇಕು.